ಪ್ರಜ್ವಲ್ಗೆ ಸಹಾಯ ಮಾಡಿದವರಿಗೂ ಸಂಕಷ್ಟ ಶುರುವಾಗುತ್ತೆ. ಇನ್ನು 34 ದಿನಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ಪತ್ತೆಗೆ ಹುಡುಕಾಟ ನಡೆಸಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ. ಪ್ರಜ್ವಲ್ಗೆ ನೆಲೆ ಹಣ ಸಹಾಯ ಮಾಡಿದವರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈಗಾಗಲೇ ಪ್ರಜ್ವಲ್ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ ತಂಡ. ಪ್ರಜ್ವಲ್ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಎಸ್ಐಟಿ ಮುಂದಾಗಿದೆ. ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು, ಯಾರ್ಯಾರು ಸಹಾಯ ಮಾಡಿದ್ರು, ನಾಲ್ಕು ದಿನಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು ಪ್ರಜ್ವಲ್. ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಪ್ರಕರಣ ದಾಖಲಾಯಿತು, ನೋಟಿಸ್ಗಳನ್ನ ನೀಡಲಾಯಿತು, ಯಾವುದಕ್ಕೂ ಕೂಡ ಪ್ರಜ್ವಲ್ ಕಡೆಯಿಂದ ಉತ್ತರ ಇರಲಿಲ್ಲ. ಪ್ರಜ್ವಲ್ ವಿದೇಶದಲ್ಲಿ ಇರೋದು ಪಕ್ಕಾ ಆಗಿತ್ತು. ಆದರೆ ಪ್ರಜ್ವಲ್ ವಿದೇಶದಲ್ಲಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ವಾ? ಆ ಸಾಧ್ಯತೆಗಳು ಕಡಿಮೆ. ಹಾಗಾದ್ರೆ ಯಾರು ಹೆಲ್ಪ್ ಮಾಡಿದ್ರು, ಧನ ಸಹಾಯ ಯಾರು ಮಾಡಿದ್ರು, ನೆಲೆ ಯಾರು ಕೊಟ್ಟರು, ಫ್ಯಾಮಿಲಿ ಗೊತ್ತಿತ್ತಾ ಈ ವಿಷಯ? ಇವೆಲ್ಲವೂ ಪ್ರಶ್ನೆಗಳು ಮೇಲಿಂದ ಮೇಲೆ ಹುಟ್ಕೊಳ್ಳುತ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ತನಿಖೆ ಹೇಗೆ ನಡೆಸ್ತಾ ಇದೆ? ಖಂಡಿತ ಭವನ, ಅಂದ್ರೆ ಯಾವುದೇ ಒಂದು ಪ್ರಕರಣ ದಾಖಲಾದ ನಂತರ ಆ ಒಂದು ವಿಷಯ ಆರೋಪಿಗೆ ಗೊತ್ತಾಗಿ ಆರೋಪಿ ಎಲ್ಲೆಲ್ಲಿ ಪರಾರಿ ಆಗಬಹುದು, ಮತ್ತೆ ಆ ಸಂದರ್ಭದಲ್ಲಿ ಆಶ್ರಯ ಕೊಟ್ಟವ್ರು ಯಾರು, ಅವರಿಗೆ ಸಹಾಯ ಮಾಡಿದವರು ಯಾರು, ಸೊ ಈ ಎಲ್ಲಾ ವಿಚಾರಗಳು ಕೂಡ ತುಂಬಾ ಅತ್ಯಂತ ಗಂಭೀರ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಏನು ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ತಕ್ಷಣ ಈಗ ಕೇಸ್ ಆದ ನಂತರ ಅದರಲ್ಲೂ ಕಳೆದ 34 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ರು, ಸೊ ಅಲ್ಲಿ ಯಾರ ಸಂಪರ್ಕದಲ್ಲಿದ್ರು, ಎಲ್ಲಿ ಉಳ್ಕೊಂಡ್ರು, ಅಲ್ಲಿ ವಿದೇಶದಲ್ಲಿ ಜೀವನ ಮಾಡಬೇಕು ಅಂದ್ರೆ ಹೆಚ್ಚಿನ ಹಣ ಸಹಾಯ ಬೇಕಾಗುತ್ತೆ, ಅದನ್ನ ಮಾಡಿದಂತವ್ರು ಯಾರು, ಸೊ ಈ ಎಲ್ಲಾ ಅಂಶಗಳನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಮತ್ತೆ ಇಂತಹ ಸಂದರ್ಭದಲ್ಲಿ ಕೇಸಿನ ಮೇಲೆ ಏನಾದರೂ ಒಂದು ಪ್ರಭಾವ ಬೀರುವಂತ ನಿಟ್ಟಿನಲ್ಲಿ, ಸಾಕ್ಷಿಗಳನ್ನು ನಾಶ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳಾಯ್ತಾ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದ ವಿಚಾರ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಇಂದಾನೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಏನೋ ಆತ ಎಲ್ಲೋ ಒಂದ್ ಕಡೆ ಮೊಬೈಲ್ ಅನ್ನ ಬಳಕೆ ಮಾಡಿಕೊಂಡಿಲ್ಲ. ಆ ಸಂದರ್ಭದಲ್ಲಿ ಆತ ವಕೀಲರನ್ನ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ. ಯಾಕಂದ್ರೆ ವಕೀಲರೇ ಆ ವಿದೇಶದ ಸಂದರ್ಭದಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಬಂದು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ, 7 ದಿನ ಸಮಯಾವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾರೆ. ಅದಾದ ಸೋಷಿಯಲ್ ಮೀಡಿಯಾದಲ್ಲಿ ಆತ ಒಂದು ತಾನು ಬರ್ತೇನೆ ವಾಪಸ್ ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾರೆ. ಸೊ ಇಂತಹ ಎಲ್ಲ ಸಂದರ್ಭದಲ್ಲಿ ಕೂಡ ಆತನಿಗೆ ಸಹಾಯ ಮಾಡಿದಂತವ್ರು ಯಾರು? ಯಾಕೆಂದ್ರೆ ಸಹಾಯ ಮಾಡಿದವರಿಗೆ ಗೊತ್ತಿಲ್ವಾ ಈತನ ಮೇಲೆ ಒಂದು ಗಂಭೀರವಾದ ಪ್ರಕರಣ ದಾಖಲಾಗಿದೆ, ಈತನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಕೊಡಲಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಲಾಗಿದೆ. ಜೊತೆಗೆ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತಹ ಪ್ರಕ್ರಿಯೆಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳಾಗ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ದಂತ ಒಬ್ಬ ಆರೋಪಿಗೆ ಯಾರೋ ಒಬ್ಬ ಆಶ್ರಯವನ್ನು ಕೊಡ್ತಾನೆ, ಅದನಿಗೆ ಸಹಾಯವನ್ನ ಮಾಡ್ತಾರೆ, ಆತ ತಲೆಮರೆಸಿಕೊಂಡು ಓಡಾಡ್ಲಿಕ್ಕೆ ಸಹಾಯವನ್ನು ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದಾದ್ರೆ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಅಷ್ಟೇ ಗಂಭೀರವಾದಂತಹ ತಪ್ಪನ್ನ ಮಾಡದಂತೆ ಆಗುತ್ತೆ. ಸೊ ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುವಂತದ್ದು. ಜೊತೆಗೆ ಅಂತಹ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲೆಲ್ಲಿ ಹೋದ್ರು, ಎಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಥವಾ ಅದರಲ್ಲಿ ಪ್ರಕರಣದ ಮೇಲೆ ಏನಾದರೂ ಒಂದು ಪ್ರಭಾವ ಬೀರುವಂತ ಕೆಲಸಗಳಾಯ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಏನೋ ಮಾಹಿತಿ ಕಲೆ ಹಾಕ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಬಳಿ ಏನಾದರೂ ಸಾಕ್ಷಿಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಏನೋ ಮಾಹಿತಿ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಮತ್ತೆ ಆತನ ಬಳಿ ಏನು ಈಗ ಸದ್ಯಕ್ಕೆ ವಶ ಮಾಡಿಕೊಂಡಿರಂತ ಏನು ಮೊಬೈಲ್ ಇದೆ, ಆ ಮೊಬೈಲ್ ಅನ್ನ ಏನೋ ಚೆಕ್ ಮಾಡುವ ಮೂಲಕ ಅಲ್ಲಿ ಒಂದಷ್ಟು ಹಿಸ್ಟ್ರಿಯನ್ನ ಚೆಕ್ ಮಾಡ್ತಾರೆ. ಮೊಬೈಲ್ ನಲ್ಲಿ ಯಾರ್ಯಾರಿಗೆ ಕರೆ ಮಾಡಲಾಯ್ತು, ಮತ್ತೆ ಏನೆಲ್ಲ ಮಾಡಲಾಯ್ತು, ಎಲ್ಲೆಲ್ಲಿಗೆ ಟ್ರಾವೆಲ್ ಆಗಿದೆ, ಈ ಮೊಬೈಲ್ ಅನ್ನ ಇರುವಂತಹ ವ್ಯಕ್ತಿ ಎಲ್ಲೆಲ್ಲಿಗೆ ಟ್ರಾವೆಲ್ ಆಗಿದ್ದಾನೆ, ಸೊ ಅದೆಲ್ಲ ರೀತಿಯಾದ ಸಾಕ್ಷಿಗಳನ್ನ ಕಲೆ ಹಾಕುವ ಮೂಲಕ ಎಲ್ಲ ಒಂದ್ ಕಡೆ ಕೇಸಿನ ಮೇಲೆ ಏನಾದರೂ ಪ್ರಭಾವ ಬೀರುವ ಕೆಲಸಗಳಾಗಿದೆ, ಮತ್ತೆ ಇದನಿಗೆ ಸಹಾಯ ಮಾಡಿದಂತವ್ರು ಯಾರು, ಅದರಿಂದ ಕೇಸಿಗೆ ಏನಾದರೂ ಒಂದಷ್ಟು ಸಾಕ್ಷಿಗಳು ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು. ರಮೇಶ್, ವಾಪಸ್ ಬರ್ತೀನಿ. ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ಗಾಗಿ ಈಗ ಎಸ್ಐಟಿ ತಂಡ ಹುಡುಕಾಟ ನಡೆಸ್ತಾ ಇದೆ. ಪ್ರಜ್ವಲ್ ಮೊಬೈಲ್ಗಾಗಿ ಹುಡುಕಾಟ ನಡೆಸ್ತಾ ಇದೆ ಎಸ್ಐಟಿ ತಂಡ. ಮೊಬೈಲ್ ಕೊಡಿ ಅಂತ ಪ್ರಜ್ವಲ್ಗೆ ತಾಕೀತು ಮಾಡ್ತಾ ಇದೆ ಎಸ್ಐಟಿ. ಹಾಗಾದ್ರೆ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿದ್ದ ಆ ಮೊಬೈಲ್ ಸಿಗುತ್ತಾ? ವಿಡಿಯೋ ಲೀಕ್ ಆದ ತಕ್ಷಣ ಮೊಬೈಲ್ ಕಳ್ಳತನ ಅಂತ ದೂರು ಕೊಡಲಾಗಿದೆ. ಮೊಬೈಲ್ ಕಳ್ಳತನ ಅಂತ ದೂರು ದಾಖಲಿಸಿದ್ದ ಪ್ರಜ್ವಲ್ ವಿಡಿಯೋ ಮಾಡಿದ್ದ ಮೊಬೈಲ್ ಬಗ್ಗೆ ಮೊದಲು ತನಿಖೆ. ಮೂಲ ಮೊಬೈಲ್ ಸಿಕ್ಕರೆ ಮಾತ್ರ ಕೇಸಿಗೆ ಮತ್ತಷ್ಟು ಬಲ ಬರುತ್ತೆ. ವಿಡಿಯೋ ರಿಲೀಸ್ ಆದ ತಕ್ಷಣ ಮೊಬೈಲ್ ಡಿಸ್ಟ್ರಾಯ್ ಮಾಡಿರೋ ಸಾಧ್ಯತೆ ಇದೆ.
ಅತ್ಯಾಚಾರ ನಡೆದ ಸ್ಥಳಗಳಲ್ಲಿ ಸಾಂದರ್ಭಿಕ ಸಾಕ್ಷಿಯನ್ನ ಎಸ್ಐಟಿ ತಂಡ ಕಲೆ ಹಾಕ್ತಾ ಇದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. 35 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಇರಲಿಲ್ಲ. ಯಾವ ಮೊಬೈಲನ್ನ ತೆಗೆದುಕೊಂಡು ಕಾರ್ತಿಕ್ ಗೌಡ ಆ ವಿಡಿಯೋಗಳನ್ನ ತನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆಯೋ, ಯಾವ ಮೊಬೈಲ್ನಲ್ಲಿ ಈ ವಿಡಿಯೋಗಳು ರೆಕಾರ್ಡ್ ಆಗಿವೆ ಅಂತ ಹೇಳಲಾಗ್ತಿದೆಯೋ, ಸಹಜವಾಗಿ ಅನುಮಾನ ಬರುತ್ತೆ. ಇಟ್ ಈಸ್ ವೆರಿ ನ್ಯಾಚುರಲ್. ಆ ಮೊಬೈಲ್ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಯಾಕೆಂದ್ರೆ ಮೊಬೈಲ್ ಕಳ್ಳತನ ಆಗಿದೆ ಅಂತ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಹತ್ರ ಇರುವಂತಹ ಮೊಬೈಲ್ನಲ್ಲಿ ಯಾವುದೇ ಸಾಕ್ಷಿ ಸಿಗೋ ಸಾಧ್ಯತೆಗಳು ಬಹಳ ಕ್ಷೀಣ ಅಂತಾನೆ ಹೇಳಬಹುದು, ಬಹಳ ಕಡಿಮೆ ಅಂತಾನೆ ಹೇಳಬಹುದು. ಅಂಥದ್ರಲ್ಲಿ ಈ ಮೊಬೈಲ್ ರಿಟ್ರೀವ್ ಮಾಡೋ ಅನಿವಾರ್ಯತೆ, ಅವಶ್ಯಕತೆ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗಿದೆ ಅಂಡ್ ಆ ಮೊಬೈಲ್ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಭವನ, ನೀವ್ ಹೇಳ್ದ ರೀತಿ ಈಗ ಏನು ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಂತ ಮೊಬೈಲ್ ನಲ್ಲಿ ಈ ವಿಡಿಯೋಗಳ ಬಗ್ಗೆ ಸಾಕ್ಷಿಗಳು ಸಿಗುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವ ಮೊಬೈಲ್ ನಲ್ಲಿ ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲಾಗಿತ್ತು ಆ ಮೊಬೈಲ್ ನ ಅಗತ್ಯತೆ ಹೆಚ್ಚಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಈ ರೀತಿಯಾದಂತ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳಿರುವಂತಹ ಒಂದಷ್ಟು ವಿಡಿಯೋಗಳು ಸಾಕ್ಷಿಗಳಿರುವಂತಹ ಫೋಟೋಗಳು ಸಾಕ್ಷಿಗಳಿರುವಂತಹ ಒಂದು ಕೇಸ್ಗಳಲ್ಲಿ ಯಾವ ಡಿವೈಸ್ ನಲ್ಲಿ ಅದನ್ನ ರೆಕಾರ್ಡ್ ಮಾಡಲಾಗಿತ್ತು ಅದರ ಮೂಲ ಡಿವೈಸ್ ತನಿಖೆಗೆ ಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಮೊಬೈಲ್ ಅನ್ನು ಹುಡುಕುವಂತದ್ದೇ ಎಸ್ಐಟಿ ಅಧಿಕಾರಿಗಳಿರುವಂತಹ ದೊಡ್ಡ ಚಾಲೆಂಜ್. ಅಂದ್ರೆ ಯಾವಾಗ ತಮ್ಮ ಬಳಿ ಇದ್ದಂತಹ ಮೊಬೈಲ್ ನಲ್ಲಿ ಅಂದ್ರೆ ಆ ವಿಡಿಯೋಗಳು ಲೀಕ್ ಆಗ್ತಾ ಹೋಯ್ತು ಅಥವಾ ಅದು ಕಾರ್ತಿಕ್ ಗೌಡ್ಗೆ ಸಿಕ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ ತಕ್ಷಣ ಆ ಮೊಬೈಲ್ ಕಳ್ತನ ಆಗಿದೆ ಅಂತೇಳಿ ಇದೇ ಪ್ರಜ್ವಲ್ ರೇವಣ್ಣ ಅಲ್ಲಿ ಹಾಸನದಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಹಾಗಾಗಿ ಒಂದು ವೇಳೆ ಏನಾದ್ರೂ ಈ ಒಂದು ಪ್ರಕರಣ ಬೇರೆ ಪೊಲೀಸ್ ಠಾಣೆ ಮೆಟ್ಲೇರಿದ್ದೆ ಆದಲ್ಲಿ ಅಂತ ಸಂದರ್ಭದಲ್ಲಿ ಈ ಒಂದು ಮೊಬೈಲ್ ತನಗೆ ಮುಳುವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಮೊಬೈಲ್ ಅನ್ನ ಒಂದು ನಾಶ ಮಾಡಿರಬಹುದು ಅಥವಾ ನಿಜಕ್ಕೂ ಆತ ಕಳೆದೋಗಿರಬಹುದು ಅಥವಾ ಏಕೆಂದ್ರೆ ಆ ಒಂದು ಮೊಬೈಲ್ ನಲ್ಲಿ ಒಂದು ಕಡೆ ಬಚ್ಚಿಡುವಂತ ಕೆಲಸಗಳು ಕೂಡ ಆಗಿರುವಂತಹ ಸಾಧ್ಯತೆಗಳಿದೆ. ಇನ್ನೂ ಪ್ರಮುಖವಾಗಿ ಈ ವಿಡಿಯೋಗಳು ಏನು ರೆಕಾರ್ಡ್ ಆಗಿರುವಂತಹದ್ದು ಇದು ನಿನ್ನೆ ಮೊನ್ನೆ 1 ತಿಂಗಳು 2 ತಿಂಗಳು ಹಿಂದೆ ನಡೆದಂತಹ ಘಟನೆಗಳು ಅಲ್ಲ. 2012ರಿಂದಲೂ ಕೂಡ ಈ ರೀತಿಯಾದಂತಹ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳಿರುವಂತಹದ್ದು. ಮತ್ತೆ ಇಲ್ಲಿ ದೂರು ಕೊಟ್ಟಿರುವಂತಹ ಅಂದ್ರೆ ಮನೆಯ ಕೆಲಸಗಾರರಿದ್ದಾರೆ, ಅವರು ಮನೆಯಲ್ಲಿ ಕೆಲಸ ಬಿಟ್ಟೆ 4 ವರ್ಷ ಆಗಿದೆ. ಸೊ 4 ವರ್ಷದ ಹಿಂದೆ ಅಂದ್ರೆ 6 ವರ್ಷಗಳ ಕಾಲ ಏನು ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆದಂತಹ ಘಟನೆಗಳು ಅನ್ನುವಂತ ಮಾಹಿತಿಗಳಿರುವಂತಹದ್ದು. ಹಾಗಾಗಿ ಸುಮಾರು ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳನ್ನ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆಯವರ ಜೊತೆ ಈ ರೀತಿ ಒಂದು ಏನೋ ಅತ್ಯಾಚಾರ ವಿಚಾರವನ್ನು ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಕೂಡ ಹಲವು ವರ್ಷಗಳ ಹಿಂದೆ ಆಗಿರುವಂತಹ ಘಟನೆಗಳಾಗಿರುವಂತದ್ದು. ಮತ್ತೆ ಹಾಗಾಗಿ ಆ ಮೂಲ ಮೊಬೈಲ್ ಅನ್ನ ಹುಡುಕಾಟ ಮಾಡುವಂತದ್ದು ಅತ್ಯಂತ ಅಗತ್ಯ ಇದೆ. ಯಾಕೆಂದ್ರೆ ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಥವಾ ಅದು ಟ್ರಯಲ್ ಆಗುವಂತಹ ಸಂದರ್ಭದಲ್ಲಿ ಯಾವುದೋ ಇದು ಮಾರ್ಫ್ ವಿಡಿಯೋ ಅಥವಾ ಏನಾದರೂ ಒಂದು ಟೆಕ್ನಿಕಲ್ಲಿ ಬಳಕೆ ಮಾಡಿಕೊಂಡು ಇದನ್ನ ಕ್ರಿಯೇಟ್ ಮಾಡಲಾಗಿದೆ ಅನ್ನುವಂಥದ್ದು, ಅದರಲ್ಲಿ ಪ್ರಜ್ವಲ್ ಮುಖ ಇಲ್ಲ ಅನ್ನುವಂಥದ್ದಾಗಲಿ ಆತನೇ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದ ಮಂಡಿಸುವಂತ ಸಾಧ್ಯತೆಗಳಿದೆ. ಹಾಗಾಗಿ ಯಾವ ಮೊಬೈಲ್ ನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿರ್ತಾರೋ ಅದೇ ಮೊಬೈಲ್ ಸಿಕ್ಕಿದ್ದೆ ಆದಲ್ಲಿ ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಇದು ಯಾವ ಸಮಯದಲ್ಲಿ ರೆಕಾರ್ಡ್ ಮಾಡಿದ್ದು, ಯಾವ ಡೇಟ್ ಅಲ್ಲಿ ರೆಕಾರ್ಡ್ ಮಾಡಿದ್ದು, ಯಾವ ಅಂದ್ರೆ ಅದರಲ್ಲಿ ಲೊಕೇಶನ್ ಏನಾದರೂ ಇಂಟರ್ನೆಟ್ ಬಳಕೆ ಮಾಡಿದ್ದೆ ಅದರಲ್ಲಿ ಅದು ಯಾವ ಲೊಕೇಶನ್ ಅಲ್ಲಿ ರೆಕಾರ್ಡ್ ಮಾಡಿದ್ದು, ಇದೆಲ್ಲ ಮಾಹಿತಿಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದು ಮೂಲ ಮೊಬೈಲ್ ಹೈಪೋಥೆಟಿಕಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ವೇಳೆ ಆ ಮೊಬೈಲ್ ಸಿಗಲಿಲ್ಲ ಅನ್ನೋದಾದ್ರೆ, ಒರಿಜಿನಲ್ ಮೊಬೈಲ್ ಸಿಗಲಿಲ್ಲ ಅನ್ನೋದಾದ್ರೆ, ವಿಡಿಯೋಗಳಂತೂ ಇದೆ, ಅದನ್ನ ಸಾಕ್ಷಿಗಳಾಗಿ ಪರಿಗಣಿಸುವುದು, ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಿ ವಾದ ಮಂಡನೆ ಹೇಗಾಗೋದಕ್ಕೆ ಸಾಧ್ಯ? ಈಗ FSL ವರದಿಯಲ್ಲಿ ಸಾಬೀತು ಮಾಡೋದಕ್ಕೆ ಸಾಧ್ಯ ಇದೆ ಅದು ಇದೆಯಾ, ಅದು ಒರಿಜಿನಲ್ ವಿಡಿಯೋನೇ, ಅದು ಅನ್ಎಡಿಟೆಡ್ ಇದೆ ಅಥವಾ ಅದರಲ್ಲಿ ಏನೋ ಛೇಡ್ಛಾಡ್ ಮಾಡಿಲ್ಲ ಅಂತ. ಒಂದು ವೇಳೆ ಡಿವೈಸ್ ಸಿಗಲಿಲ್ಲ ಅನ್ನೋದಾದ್ರೆ ಯಾವ ರೀತಿ SIT ಸಿದ್ಧ ಆಗಬೇಕಾಗಿದೆ? ಪಾಸಿಬಿಲಿಟೀಸ್ ಏನೇನಿದೆ ಆಗ? ಭಾವನಾ, ಸಾಮಾನ್ಯವಾಗಿ ಈ ರೀತಿಯಾದ ವಿಡಿಯೋ ಬೇಸ್ಡ್ ಪ್ರಕರಣಗಳಿದ್ದ ಸಂದರ್ಭದಲ್ಲಿ ಅಂದ್ರೆ FSL ಅಧಿಕಾರಿಗಳು ಕೂಡ ಮೂಲ ಡಿವೈಸ್ ಅನ್ನ ಕಳಿಸ್ಕೊಡಿ ಅಂತೇಳಿ ತನಿಖಾಧಿಕಾರಿಗಳಿಗೆ ಹೇಳ್ತಾರೆ. ಸೊ ಒಂದು ಮೂಲ ಡಿವೈಸ್ ಇರಬೇಕು ಅಥವಾ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಅನ್ಎಡಿಟೆಡ್. ಸಾಮಾನ್ಯವಾಗಿ ಒಂದು ವಿಡಿಯೋ 10 ನಿಮಿಷಗಳ ಕಾಲ ರೆಕಾರ್ಡ್ ಆಗಿತ್ತು ಅಂದ್ರೆ 10 ನಿಮಿಷಗಳ ಫುಲ್ ರೆಕಾರ್ಡ್ ಕೂಡ ಇರಬೇಕಾಗುತ್ತೆ. ಅದರಲ್ಲಿ ಕಟ್ ಮಾಡುವಂತಹದ್ದು, ಕಟ್ ಮಾಡಿ ಪೇಸ್ಟ್ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಏನೇ ರೀತಿಯಾದಂತಹ ಅದನ್ನ ಎಡಿಟ್ ಮಾಡುವಂತ ಪ್ರಯತ್ನಗಳಾಗಿದ್ರೆ ಅದು ಗೊತ್ತಾಗುತ್ತೆ. ಇದು
ಎಡಿಟೆಡ್ ಅನ್ನುವಂಥದ್ದು. ಒಂದ್ ವೇಳೆ ಅದು ಮಾರ್ಫ್ ಮಾಡದೆ ಅದರಲ್ಲಿ ತೆಗೆದಂತ ವಿಡಿಯೋವನ್ನೇ ಕಟ್ ಮಾಡುವಂತಹದ್ದು, ಅದು ಎಷ್ಟು ಬೇಗ ಅಷ್ಟನ್ನೇ ಬಳಕೆ ಮಾಡಿಕೊಳ್ಳುವಂತದ್ದು, ಇದೆಲ್ಲವನ್ನೂ ಮಾಡಿದ್ದೆ. ಅಲ್ಲಿ FSL ಅಧಿಕಾರಿಗಳು ಕೊಡುವಂತಹ ವರದಿಗಳೇನಿದೆ, ಇದು ಅಸಲಿ ವಿಡಿಯೋ ನಕಲಿ ವಿಡಿಯೋ ಅನ್ನೋದಕ್ಕಿಂತ ಇದರಲ್ಲಿ ಎಡಿಟ್ ಆಗಿದೆಯಾ ಇಲ್ವಾ, ಅಥವಾ ಮೂಲ ಡಿವೈಸ್ ನಲ್ಲಿ ಯಾವ ಡಿವೈಸ್ ನಲ್ಲಿ ರೆಕಾರ್ಡ್ ಆಗಿದೆಯೋ ಆ ಡಿವೈಸ್ ಇದೆಯಾ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ರಿಪೋರ್ಟ್ ಗಳನ್ನ ಕೊಡುವಂತಹ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಅದೇ ವಿಡಿಯೋ ಪ್ರಜ್ವಲ್ದೇ ವಿಡಿಯೋ ಅನ್ನುವಂಥದ್ದಾದ್ರೂ ಕೂಡ ಟೆಕ್ನಿಕಲಿ ಎಲ್ಲ ಒಂದ್ ಕಡೆ ಸಿಗುವಂತ ಅಬ್ಸಲ್ಯೂಟ್ ರಿಪೋರ್ಟ್ ಸಿಗದೇ ಇದ್ದಲ್ಲಿ ಅದು ಪ್ರಜ್ವಲ್ ರೇವಣ್ಣಗೆ ಒಂದಿಷ್ಟು ಹೊರವಾಗುವಂತ ಸಾಧ್ಯತೆಗಳಿರ್ತದೆ. ಅದನ್ನೇ ಇಟ್ಟುಕೊಂಡು ಅವರ ಪರ ವಕೀಲರು ಕೋರ್ಟ್ಗಳಲ್ಲಿ ಇದು ಮೂಲ ವಿಡಿಯೋ ಅಲ್ಲ, ಇದು ಡಿವೈಸ್ ಸಿಕ್ಕಿಲ್ಲ, ಇದನ್ನ ವೈರಲ್ ಮಾಡಿದಂತವರೆಲ್ಲ ಒಂದ್ ಕಡೆ ಮಾರ್ಫ್ ಮಾಡಿಯೋ ಎಡಿಟ್ ಮಾಡಿಯೋ ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾರೆ. ಸೊ ಹಾಗಾಗಿ ಯಾವುದೇ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಆದಷ್ಟು ಮೂಲ ಡಿವೈಸ್ ಅನ್ನ ರೆಕಾರ್ಡ್ ಮಾಡಿದಂತ ಮೂಲ ಡಿವೈಸ್ ಅನ್ನ ಹುಡುಕಾಟ ಮಾಡಲಿಕ್ಕೆ ಮುಂದಾಗ್ತಾರೆ. ಮತ್ತೆ ಅದು ಒಂದೇ ಅಬ್ಸಲ್ಯೂಟ್ ಎವಿಡೆನ್ಸ್ ಆಗೋದಿಲ್ಲ, ಅದರ ಜೊತೆಗೆ ಬೇರೆ ಬೇರೆ ಸಾಂದರ್ಭಿಕ ಸಾಕ್ಷ್ಯಗಳು ಕೂಡ, ಜೊತೆಗೆ ಮಹಿಳೆಯರು ಕೊಡುವಂತಹ ಹೇಳಿಕೆಗಳಾಗ್ಲಿ ಅಥವಾ ಅವ್ರು ಯಾವ ರೀತಿಯಾದ ಸಾಕ್ಷಿಗಳನ್ನ SIT ಮುಂದೆ ಕೊಡ್ತಾರೆ ಅದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಹಾಗಾಗಿ ಅಂದ್ರೆ ಸಂತ್ರಸ್ತೆಯರಾಗ್ಲಿ ಅಥವಾ ಅಲ್ಲಿ ನಡೆದಂತ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ವಿಡಿಯೋ ಸಾಕ್ಷಿಗಳ ಅಥವಾ ಸಾಕ್ಷಿಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ವಿಡಿಯೋಗಳು ಅಬ್ಸಲ್ಯೂಟ್ ಆಗಿ ಸಾಕ್ಷಿಯಾಗಿ ನಿಂತಿದ್ದೇ ಆದಲ್ಲಿ ಬೇರೆ ಸಾಕ್ಷಿಗಳ ಅಗತ್ಯತೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವಿಡಿಯೋಗಳನ್ನೇ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮೂಲ ಡಿವೈಸ್ ಅನ್ನ ಹುಡುಕಾಟ ಮಾಡಲಿಕ್ಕೆ ಪೊಲೀಸರು ಹೆಚ್ಚು ಪ್ರಯತ್ನವನ್ನ ಮಾಡ್ತಾರೆ. ಈಗಿರುವಂತಹ ಪ್ರಶ್ನೆ, ಆ ಒಂದು ಮೊಬೈಲ್ ಅನ್ನ ಕಾರ್ತಿಕ್ ಕದ್ಕೊಂಡು ಹೋದ್ನ ಅಥವಾ ಆ ಮೊಬೈಲ್ ನಲ್ಲಿರುವಂತಹ ವಿಡಿಯೋಗಳನ್ನ ಟ್ರಾನ್ಸ್ಫರ್ ಮಾಡಿ ಆ ಒಂದು ಮೊಬೈಲ್ ಅನ್ನ ಪ್ರಜ್ವಲ್ ಬಳಿಯೇ ಇತ್ತ, ಸೊ ಅದು ತನ್ನ ಬಳಿಯೇ ಮೊಬೈಲ್ ಇದ್ದು ಕೂಡ ಅದು ಕಳ್ತನ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಎಲ್ಲವೂ ಕೂಡ ಅತ್ಯಂತ ಪ್ರಮುಖವಾದಂತ ವಿಚಾರ ಆಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾರೆ. ಆ ಮೊಬೈಲ್ ಎಲ್ಲಿದೆ, ನಿಜಕ್ಕೂ ಒಂದ್ ವೇಳೆ ಕಾರ್ತಿಕ್ ಕದ್ಕೊಂಡು ಹೋಗಿದ್ದೆ ಆದಲ್ಲಿ ಆತನನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅದನ್ನ ರಿಕವರಿ ಮಾಡುವಂತ ಕೆಲಸಗಳಾಗುತ್ತೆ. ಅಥವಾ ಒಂದು ಕಳೆದೋಗಿದೆ, ನಿಜಕ್ಕೂ ಕಳೆದೋಗಿದೆ ಅನ್ನುವಂಥದ್ದು ದೂರನ್ನ ಕೂಡ ಕೊಟ್ಟಿದ್ರೆ ಆ ಕೇಸ್ನ ತನಿಖೆ ಎಲ್ಲಿ ಆಗಿದೆ ಅನ್ನುವಂಥದ್ದು, ಎಲ್ಲಿ ಬಂದು ನಿಂತಿದೆ ಅನ್ನುವಂಥ ಮಾಹಿತಿಗಳು ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ಸೊ ಹಾಗಾಗಿ ರಮೇಶ್, ಟೈಮ್ ಲೈನ್ ಎಷ್ಟು ಮುಖ್ಯ ಆಗತ್ತೆ? ಈಗ ಒಂದಷ್ಟು ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಕರಣಕ್ಕೆ ಈಗ ಕಂಪ್ಲೇಂಟ್ ನೀಡಿರೋದಾಗ್ಲಿ, ಅಥವಾ ಈಗ ನಿನ್ನೆ ಮೊನ್ನೆ ನಡೆದಿರೋ ಪ್ರಕರಣನೋ ಒಂದು ವಾರದ ಹಿಂದೆ ನಡೆದಿರೋ ಪ್ರಕರಣದ ಬಗ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಇಸ್ ಇಟ್ ಗೋನ್ ಎಫೆಕ್ಟ್ ಕೇಸ್ ಮೇಲೆ? ಇದು ಎಫೆಕ್ಟ್ ಮಾಡುತ್ತಾ ಅಥವಾ ಇದ್ಯಾವುದೂ ಕೂಡ ಪ್ರಭಾವ ಬೀರೋದಿಲ್ವಾ? ಭವನ, ಅಂದ್ರೆ ಟೈಮ್ ಲೈನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅತ್ಯಾಚಾರ ಪ್ರಕರಣಗಳು ಎನ್ನುವಂಥದ್ದಾದ್ರೆ ಅಂದ್ರೆ ಅಲ್ಲಿ ಬಯೋ ಎವಿಡೆನ್ಸ್ಗಳು ಸಿಗುವಂತ ಸಾಧ್ಯತೆ ಕಡಿಮೆ ಅನ್ನುವಂಥದ್ದು. ಯಾಕೆಂದ್ರೆ ಅಂದ್ರೆ ಅತ್ಯಾಚಾರ ಆಗಿ ತಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರ ಬಯೋ ಎವಿಡೆನ್ಸ್ಗಳು ಸಿಗುತ್ತೆ. ಅಂದ್ರೆ ಒಂದು ಕೂದಲು ಅಥವಾ ಸ್ಪರ್ಮ್, ಬೇರೆ ಬೇರೆ ರೀತಿಯಾದಂತಹ ಅವರ ಸ್ವೆಟ್, ಈ ರೀತಿಯಾದಂತಹ ಎವಿಡೆನ್ಸ್ಗಳು ಆರೋಪಿಯಿಂದ ಸಿಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇದು ತುಂಬಾ ವರ್ಷಗಳಾಗಿರೋದ್ರಿಂದ ಆ ರೀತಿಯಾದಂತಹ ಬಯೋ ಎವಿಡೆನ್ಸ್ಗಳು ಸಿಗುವಂತ ಸಾಧ್ಯತೆಗಳು ಕಡಿಮೆ. ಸೊ ಹಾಗಾಗಿ ಒಂದು ಏನು ಮೆಡಿಕಲ್ ರಿಪೋರ್ಟ್ ಅಂದ್ರೆ ಒಂದು ವಿಡಿಯೋ ಟೆಕ್ನಿಕಲ್ ರಿಪೋರ್ಟ್ಗಳು ಇಂಪಾರ್ಟೆಂಟ್ ಆದ್ರೆ ಅದ್ರ ಜೊತೆಗೆ ಮೆಡಿಕಲ್ ರಿಪೋರ್ಟ್ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಸಂತ್ರಸ್ತ ಮಹಿಳೆಯ ಮೆಡಿಕಲ್ ಚೆಕಪ್ ಆಗಬೇಕಾಗುತ್ತೆ, ಮತ್ತೆ ಆರೋಪಿಯ ಸ್ಥಾನದಲ್ಲಿ ನಿಂತಿರುವಂತಹ ಪ್ರಜ್ವಲ್ ರೇವಣ್ಣನ ಮೆಡಿಕಲ್ ಚೆಕಪ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಅಂತಹ ಒಂದು ಮೆಡಿಕಲ್ ಚೆಕಪ್ಗೆ ಇಲ್ಲೊಂದು ಕಡೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ವಿಡಿಯೋ ಅಬ್ಸಲ್ಯೂಟ್ ಆದಂತಹ ಸಾಕ್ಷ್ಯ ಸಿಕ್ಕಿದ್ದೇ ಆದಲ್ಲಿ ಈ ಕೇಸನ್ನ ಸ್ಟ್ರಾಂಗ್ ಆಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ತಡವಾದಂತ ಪ್ರಕರಣ ಆಗಿರೋದ್ರಿಂದನೇ ಇದು ಮುಂದೆ ಟ್ರಯಲ್ ಆಗುವಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಪ್ರಜ್ವಲ್ಗೆ ಹೊರ ಆಗುತ್ತಾ ಅನ್ನುವಂಥದ್ದನ್ನ ಕೆಲ ಕಾನೂನು ಪಂಡಿತರು ಹೇಳ್ತಾರೆ. ಅದೇನೇ ಇದ್ರೂ ಕೂಡ SIT ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು, ಅದು ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅಂದ್ರೆ ಹಾಸನ ಭಾಗದಲ್ಲಿ ಯಾವ ಮಹಿಳೆಯರಿಗೆ ಈ ರೀತಿಯ ತೊಂದರೆ ಆಗಿದೆ ಅನ್ನುವಂತ ಒಂದು ಮಾಹಿತಿಗಳು ಕೇಳಿ ಬರ್ತಾ ಇದೆ. ವಿಡಿಯೋಗಳಲ್ಲಿ ಯಾರ ಫೇಸ್ಗಳು ಕಾಣ್ತಿದೆ, ಅದಕ್ಕೆ ಅವರು ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡುವ ಮೂಲಕ ತಮಗೆ ಏನು ಅನ್ಯಾಯ ಆಗಿದೆ, ತಮ್ಮ ಬಳಿ ಯಾವ ಸಾಕ್ಷ್ಯಗಳಿದೆ ಅದೆಲ್ಲವನ್ನೂ ತೆಗೆದುಕೊಂಡು ಬನ್ನಿ ಅನ್ನುವಂಥದ್ದು. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಮಹಿಳೆಯ ಜೊತೆಗೆ ನಡೆದಂತಹ ಘಟನೆಗೆ ಸಾಕ್ಷಿ ಸಿಗದೆ ಇದ್ರು ಅಟ್ಲೀಸ್ಟ್ ಬೇರೆ ಮಹಿಳೆಯರ ಜೊತೆ ನಡೆದಂತಹ ಈ ಘಟನೆಗಳಿಗೆ ಸಾಕ್ಷಿ ಸಿಕ್ಕಿದ್ದೇ ಆದಲ್ಲಿ ಆರೋಪಿಯನ್ನ ಒಂದಷ್ಟು ಕಾನೂನಾತ್ಮಕವಾಗಿ ಕಟ್ಟಿ ಹಾಕಬಹುದು, ಚಾರ್ಜ್ ಶೀಟ್ ಅನ್ನ ಸ್ಟ್ರಾಂಗ್ ಆಗಿ ಹಾಕಬಹುದು. ಅದು ಮುಂದೆ ಟ್ರಯಲ್ ಆದ ನಂತರ ಅಂದ್ರೆ ಆರೋಪಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ SIT ಎಲ್ಲ ರೀತಿಯಾದಂತಹ ಒಂದಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಭವನ, ರಮೇಶ್, ಈಗಿನ ಸನ್ನಿವೇಶ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಈ ಬಯೋ ಎವಿಡೆನ್ಸ್ ಸಿಗುವ ಸಾಧ್ಯತೆಗಳು
ಬಹಳ ಕಡಿಮೆ ಅಂತ ಹೇಳಬಹುದು. ಹಾಗಾಗಿ ಇಬ್ಬರ ಮೆಡಿಕಲ್ ಟೆಸ್ಟ್ ಮಾಡಿ ಅದರ ಪ್ರಯೋಜನ ಕಾನೂನಾತ್ಮಕವಾಗಿ ಅಥವಾ ಕಾನೂನು ಹೋರಾಟಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಹಲವು ಪ್ರಶ್ನೆಗಳು ಉದ್ಭವ ಆಗತ್ತೆ. ಆದರೂ ಮಹಿಳೆಯೊಬ್ಬರು ಬಂದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ನನಗೆ ಕಾನೂನಿನ ರಕ್ಷಣೆ ಕೊಡಿ, ನನಗೆ ನ್ಯಾಯ ಕೊಡಿ ಅಂತ ಹೇಳಿದಾಗ ಭಾರತದ ಕಾನೂನಲ್ಲಿ ಬಹಳ ಬಲಿಷ್ಠವಾಗಿ ಅದರ ಪರವಾಗಿ ನಿಂತ್ಕೊಳ್ಳಾಗತ್ತೆ. ಕಾನೂನಿನಲ್ಲಿ ಅಷ್ಟು ರೀತಿಯಾದಂತಹ ರಕ್ಷಣೆ ಎಲ್ಲ ಮಹಿಳೆಯರಿಗೂ ಇರುತ್ತೆ. ಈ ಪ್ರಕರಣದಲ್ಲಿ ಸಂತ್ರಸ್ತೆಯರ ಪರವಾಗಿ ನಿಲ್ಲುವ ವಿಷಯಗಳು ಯಾವ್ಯಾವುವು? ಅಪಾರ್ಟ್ ಫ್ರಮ್ ಈಗಿರುವಂತಹ ಎವಿಡೆನ್ಸ್ಗಳನ್ನ ಪಕ್ಕಕ್ಕಿಟ್ಟು ಹೇಳೋದಾದ್ರೆ, ಒಬ್ಬ ಮಹಿಳೆ ಬಂದು ಭಾವನಾ, ನೀವ್ ಹೇಳಿದ ರೀತಿ ಒಬ್ಬ ಮಹಿಳೆ ಬಂದು ನನಗೆ ಒಬ್ಬ ವ್ಯಕ್ತಿಯಿಂದ ಅತ್ಯಾಚಾರ ಆಗಿದೆ ಅಥವಾ ನನ್ನ ಜೊತೆ ಆತ ಮಿಸ್ಬಿಹೇವ್ ಮಾಡಿದ್ದಾನೆ, ನನ್ನ ಘನತೆಗೆ ಧಕ್ಕೆ ತರುವಂತಹ ಘಟನೆಗಳನ್ನ ಮಾಡಿದ್ದಾನೆ ಅನ್ನುವಂತದ್ದೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ತಕ್ಷಣಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಂಬಂಧಪಟ್ಟಂತೆ ಅವರು ಕೊಡುವಂತಹ ಹೇಳಿಕೆಗೆ ಅನುಗುಣವಾಗಿ ಸಾಕ್ಷಿಯನ್ನ ಕಲೆ ಹಾಕಬೇಕು. ಸೊ ಆ ನಿಟ್ಟಿನಲ್ಲಿ ಕೂಡ ಈಗ ತನಿಖೆ ನಡೀತಾ ಇರುವಂತದ್ದು. ಮತ್ತೆ ಅವರು ಹೇಳಿದ್ದಾರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ನಮಗೆ ಈ ರೀತಿಯಾದಂತಹ ದೌರ್ಜನ್ಯಗಳ ಆಗಿದೆ ಅನ್ನುವಂಥದ್ದು, ಅಂದ್ರೆ ಆ ಸ್ಥಳದಲ್ಲಿ ಮತ್ತೆ ಆ ಸಮಯದಲ್ಲಿ ಏನಾದ್ರೂ ಸಾಕ್ಷಿಗಳು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದು, ಮತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ರು ಎನ್ನಲಾದಂತ ಅಥವಾ ಬೇರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದು, ಅದರಲ್ಲಿ ಏನಾದ್ರೂ ಮೆಡಿಕಲ್ ಎವಿಡೆನ್ಸ್ಗಳು ಸಿಗುತ್ತಾ, ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗುತ್ತಾ, ವಿಡಿಯೋಗಳು ಸಿಗುತ್ತಾ, ಸಿಸಿಟಿವಿಗಳು ಸಿಗುತ್ತಾ, ಈ ರೀತಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಜೊತೆಗೆ ಕಂಪ್ಲೇಂಟ್ ಕೊಟ್ಟಂತ ಮಹಿಳೆ ತನಗೆ ಆದಂತಹ ಏನೋ ಒಂದು ದೌರ್ಜನ್ಯ ಅನ್ನೋದು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಾಕ್ಷಿಗಳು ಇದ್ರೆ ಕೊಟ್ಟರೆ ಒಂದು ಕೇಸ್ಗೆ ಸ್ಟ್ರಾಂಗ್ ಆಗುತ್ತೆ. ಇದೇ ಸಂದರ್ಭದಲ್ಲಿ ಒಬ್ಬ ಆರೋಪವನ್ನ ಹೊತ್ತಂತ ಒಬ್ಬ ವ್ಯಕ್ತಿ ಕೂಡ ತಾನು ಅದನ್ನ ಮಾಡಿಲ್ಲ ಅಂತೇಳಿ ಅದನ್ನ ಏನೋ ಪ್ರೂವ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶಗಳಿರುವಂತದ್ದು. ಅಂದ್ರೆ ನ್ಯಾಚುರಲ್ ಜಸ್ಟಿಸ್ ಅಂತ ಏನಿದೆ, ಆ ಒಂದು ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಒಬ್ಬ ಆರೋಪಿ ಕೂಡ ತಾನು ತನ್ನ ಪರವಾಗಿ ತಾನು ಆ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತೇಳಿ ವಾದವನ್ನ ಮಾಡಬಹುದು. ಅಥವಾ ಪ್ರಾಸಿಕ್ಯೂಷನ್ ಕಲೆ ಹಾಕಿದಂತ ಸಾಕ್ಷಿಗಳೇನಿದೆ, ಅವ್ರು ಮಾಡುವಂತ ಆರೋಪಗಳಿದೆ, ಅದು ತಪ್ಪು ಅನ್ನುವಂಥದ್ದನ್ನ ಒಂದು ತಾರ್ಕಿಕವಾಗಿ ಕೋರ್ಟ್ ನಲ್ಲಿ ಅದನ್ನ ಏನೋ ವಾದವನ್ನ ಮಂಡಿಸುವಂತದ್ದು, ಅದನ್ನ ಕೋರ್ಟ್ಗೆ ಕನ್ವಿನ್ಸ್ ಆಗುವ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಕೊಡುವಂತಹದ್ದು ಅಗತ್ಯ ಇರುತ್ತೆ. ಹಾಗಾಗಿ ಅದನ್ನ ಅಂತಹ ಒಂದು ಸಂದರ್ಭದಲ್ಲಿ SIT ಅಧಿಕಾರಿಗಳು ಕಲೆ ಹಾಕುವಂತಹ ಸಾಕ್ಷಿಗಳನ್ನೇ ತಲೆ ಕೆಳಗಾಗುವ ರೀತಿ ಅವರು ವಾದಿಸಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೌಂಟರ್ ಮಾಡಿದ್ದೆ. ಅದರಲ್ಲಿ ಸಾಕ್ಷಿ ಅಂದ್ರೆ ಪೊಲೀಸರು ಕಲೆ ಹಾಕಿದಂತ ಸಾಕ್ಷಿಗಳು, ದೂರದಾರರು ಹೇಳಿದಂತ ಹೇಳಿಕೆಗಳು ಅಸಮಂಜಸ, ಅದು ಸುಳ್ಳು ಅನ್ನುವಂಥದ್ದನ್ನ ಸಾಬೀತು ಮಾಡಿದೆ. ಅದರಲ್ಲಿ ಮುಂದಿನ ಹಂತದಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಕಲೆ ಹಾಕುವಂತಹ ಸಾಕ್ಷಿಗಳು ಅತ್ಯಂತ ಪ್ರಮುಖ ಆಗುತ್ತೆ. ಭಾವನಾ, ಸಾಂದರ್ಭಿಕ ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಿ ರಮೇಶ್. ಈಗ ಆ ಪ್ರಕರಣ, ಆ ಘಟನೆ ನಡೆದ ಸಂದರ್ಭದಲ್ಲಿ ಯಾವ ಮನೆ, ಯಾವ ಜಾಗದಲ್ಲಿ ಈ ಲೈಂಗಿಕ ದೌರ್ಜನ್ಯ ನಡೆದಿತ್ತೋ ಆ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋರಾಗ್ಲಿ ಅಥವಾ ಯಾರೋ ಆ ಸಂದರ್ಭದಲ್ಲಿ ಇದ್ದು ಸಂತ್ರಸ್ತೆಯರು ಅವರ ಹೆಸರು ಹೇಳಿ ಅವರೇನಾದ್ರೂ ಸಾಕ್ಷಿಯಾದ್ರೆ ಕೇಸ್ಗೆ ಯಾವ ರೀತಿ ಒಂದು ಬಲ ಸಿಗಬಹುದು? ಖಂಡಿತ ಭಾವನಾ, ಸಾಂದರ್ಭಿಕ ಸಾಕ್ಷಿ ಅಂತ ಹೇಳ್ತಾ ಇದ್ರೆ ಅಂದ್ರೆ ಇದರಲ್ಲಿ ದಾಖಲಾಗಿರುವಂತಹ 3 ಪ್ರಕರಣಗಳ ಪೈಕಿ ಒಂದು ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಒಬ್ಬ ಮಹಿಳೆ ತಾವು ಅಂದ್ರೆ ಅವರ ಬಳಿ ಏನೋ ಒಂದಷ್ಟು ಕೆಲಸ ಆಗಬೇಕಾಗಿದೆ, ಆ ಕೆಲಸವನ್ನ ಮಾಡಿಸ್ಕೊಳ್ಳಿಕ್ಕೆ ಬಂದ ಸಂದರ್ಭದಲ್ಲಿ ಇಡೀ ಮನೆಯಲ್ಲಿ ಜನ ಇದ್ರು. ಅದಾದ ನಂತರ ನಾವು ಮೇಲಿನ ಒಂದು ರೂಮ್ ಅಲ್ಲಿ ಹೋಗಿ ವೇಟ್ ಮಾಡ್ತಾ ಇರಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಬೇರೊಬ್ರು ಮಹಿಳೆ ಇದ್ರು, ಅವ್ರನ್ನ ಬಂದು ಮಾತನಾಡಿಸಿದ ನಂತರ ಆಮೇಲೆ ತನ್ನ ಜೊತೆ ಈ ರೀತಿಯಾದಂತಹ ಒಂದು ಲೈಂಗಿಕ ದೌರ್ಜನ್ಯಗಳು ಆಯ್ತು ಅನ್ನುವಂಥದ್ದನ್ನ ಏನು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಆಕೆ ದೂರಿನಲ್ಲಿ ಕೊಟ್ಟಂತಹ ಒಂದಷ್ಟು ಅಂಶಗಳನ್ನ ಆಧರಿಸಿ ಇರುವಂತದ್ದಾದ್ರೆ ಅಲ್ಲಿ ಅವತ್ತು ಯಾರೆಲ್ಲ ಇದ್ರು, ಮತ್ತೆ ಅಲ್ಲಿ ಆ ಒಂದು ರೂಮಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ತನ್ನ ಮೇಲೆ ದೌರ್ಜನ್ಯ ಮಾಡಿದ ಸಂದರ್ಭದಲ್ಲಿ ಇನ್ನೊಬ್ರು ಮಹಿಳೆ ಇದ್ರು ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾರೆ. ಆ ಮಹಿಳೆ ಯಾರು, ನಿಜಕ್ಕೂ ಹೌದು ಅವತ್ತು ಇದ್ದದ್ದು. ಸೊ ಆ ಸಂದರ್ಭದಲ್ಲಿ ನನ್ನನ್ನ ಒತ್ತಾಯಪೂರ್ವಕವಾಗಿ ಅಲ್ಲಿಂದ ಅವರು ಕಳಿಸಿದ್ರು ಅನ್ನುವಂಥದ್ದು. ಸೊ ಹೀಗಾಗಿ ಮಹಿಳೆ ಮಾಡುವಂತ ಆರೋಪಕ್ಕೆ ಪೂರಕವಾಗಿ ಆ ಸ್ಥಳಗಳಲ್ಲಿದ್ದಂತ ಬೇರೆಯವರು ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸಗಳು ಮಾಡ್ತಾರೆ. ಹಾಗಾಗಿ ಆ ಘಟನೆ ನಡೀತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಕರಣದಲ್ಲಿ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಏನಾದರೂ ಅದಕ್ಕೆ ಸಪೋರ್ಟಿವ್ ಆಗಿ ಹೇಳಿಕೆಗಳನ್ನ ಕೊಡಬಹುದಾ ಅಥವಾ ಅದನ್ನ ಕಂಡಂತವ್ರು ಇದಾರ, ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಸಂದರ್ಭದಲ್ಲಿ ಏನಾದರೂ CC ಕ್ಯಾಮೆರಾಗಳಾಗ್ಲಿ ಅಥವಾ ಬೇರೆ ಏನಾದರೂ ಅಂದ್ರೆ ಅಟ್ಲೀಸ್ಟ್ ಆ ರೂಮಿನ ಒಳಗಡೆ ಇಲ್ಲದೆ ಇದ್ರು ಕೂಡ ಆ ಮನೆಯ ಹೊರಗಡೆ ಆಕೆ ಬಂದಿದ್ದು ಹೌದು, ಹೋಗಿದ್ದು ಹೌದು, ಅಥವಾ ಅಲ್ಲೆಲ್ಲ ಒಂದು ಮೀಟಿಂಗ್ ಹಾಲ್ ನಲ್ಲಿ ಕೂತಂತ ಸಂದರ್ಭದಲ್ಲಿ ಆಕೆಯನ್ನ ನೀನು ಈ ಮೇಲೆ ಹೋಗಿ ವೇಟ್ ಮಾಡ್ತಾ ಇರು, ನಾನು ಬರ್ತೇನೆ ಅಂತ ಹೇಳಿ ಕಳಿಸುವಂತ
ಅನ್ನುವಂಥದ್ದು. ಸೊ ಈ ರೀತಿಯಾದಂತಹ ಒಂದಷ್ಟು ಏನು ಕನೆಕ್ಟಿವ್ ಎವಿಡೆನ್ಸ್ ಗಳು ಸಿಕ್ಕಿದ್ದೆ ಅದರಲ್ಲಿ ಅಂತ ಎವಿಡೆನ್ಸ್ ಗಳು ಕೂಡ ಈ ಮಹಿಳೆ ಮಾಡುವಂತಹ ಆರೋಪಕ್ಕೆ ಪೂರಕವಾಗಿ ಇರ್ತದೆ. ಸೊ ಹಾಗಾಗಿ ಅಂತ ಎವಿಡೆನ್ಸ್ ಗಳು ಅಲ್ಲಿದ್ದಂತವರ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನ SIT ಅಧಿಕಾರಿಗಳು ಮಾಡ್ತಾರೆ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಯಾವ ಒಂದು ಅವಕಾಶವನ್ನು ಬಿಡದೆ ಎಲ್ಲಾ ರೀತಿಯಾದಂತಹ ಒಂದಷ್ಟು ಏನೋ ಎವಿಡೆನ್ಸ್ ಗಳು ಕಲೆ ಹಾಕುವಂತ ಕೆಲಸಗಳಾಗಿದೆ. ಇನ್ನು ನಾವು ಬಯೋ ಎವಿಡೆನ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಬಯೋ ಎವಿಡೆನ್ಸ್ ಗಳು ಈ ಸಂದರ್ಭದಲ್ಲಿ ತುಂಬಾ ವರ್ಷಗಳಾಗಿರೋದ್ರಿಂದ ಆ ಎವಿಡೆನ್ಸ್ ಗಳು ಸಿಗುವಂತ ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ಅವು ಎಲ್ಲಿ ಮಹಿಳೆಯರು ಇಂತಹ ಒಂದು ಜಾಗದಲ್ಲಿ ಇಂತಹ ಮನೆಯ ಬೆಡ್ ಮೇಲೆ ನಮಗೆ ಈ ರೀತಿಯಾದಂತಹ ಅತ್ಯಾಚಾರ ಆಯ್ತು ಅನ್ನುವಂಥದ್ದು ಆರೋಪ ಮಾಡ್ತಾರೆ. ಅಲ್ಲಿ ಹೋಗಿ ಆ ಬೆಡ್ ಗಳನ್ನ ಅಥವಾ ಬೆಡ್ ಶೀಟ್ ಗಳನ್ನ ದಿಂಬುಗಳನ್ನ ತೆಗೆದುಕೊಂಡು ಬರುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಒಂದು ಅವಕಾಶ ಇದೆ, ಅದನ್ನು ಕೂಡ ಬಳಕೆ ಮಾಡ್ಕೊಳ್ಳ ಅನ್ನುವಂಥದ್ದು. ಆದ್ರೆ ಅಲ್ಲಿ ಎವಿಡೆನ್ಸ್ ಗಳು ಸಿಗ್ತಾವ ಇಲ್ವಾ ಅನ್ನುವಂಥದ್ದು, ಯಾಕಂದ್ರೆ ಡಿಜಿಟಲ್ ಎವಿಡೆನ್ಸ್ ಎಷ್ಟು ಮಟ್ಟಿಗೆ ವರ್ಕ್ ಆಗಬಹುದು, ಈಗ ವಿಡಿಯೋ ಕ್ಯಾಪ್ಚರ್ ಆಗಿದೆ, ಆ ವಿಡಿಯೋದಲ್ಲಿ ಒಂದು ರೂಮ್ ಕಾಣತ್ತೆ ಅಥವಾ ಒಂದು ಕಾಟ್ ಕಾಣತ್ತೆ, ಒಂದು ಇನ್ನೇನೋ ಫ್ರೇಮ್ ಇರಬಹುದು. ಆ ವಿಡಿಯೋದಲ್ಲಿ ಇರುವ ಆ ಫ್ರೇಮ್ ಆಗಲಿ ಆ ರೂಮ್ ಆಗಲಿ ಅವುಗಳ ಫೋಟೋ ಅಥವಾ ಅಲ್ಲಿ ಸ್ಥಳ ಮಹಜರಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಂತಹದ್ದೇ ಒಂದು ಕಾಟು ಅಂತಹದ್ದೇ ಒಂದು ಫ್ರೇಮು, ಇವು ಡಿಜಿಟಲ್ ಎವಿಡೆನ್ಸ್ ಆಗಿ ಯಾವ ರೀತಿ ಈ ಕೇಸ್ಗೆ ಬಲ ತುಂಬುತ್ತೆ? ಖಂಡಿತ ಭವನ, ಅಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇದೇ ಸ್ಥಳದಲ್ಲಿ ನಡೆದದ್ದು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಅಲ್ಲಿ ಸಿಗುವಂತ ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಗಮನಿಸ್ತಾರೆ. ನಮಗೆ ಅಂದ್ರೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಒಂದಷ್ಟು ವಿಡಿಯೋಗಳಲ್ಲಿ ಒಂದು ಫೋಟೋ ಕಾಮನ್ ಆಗಿ ಕಾಣುತ್ತೆ ಅನ್ನುವಂಥದ್ದು. ಅಂದ್ರೆ ಯಾವ ರೂಮ್ನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿದೆ ಅಂತ ಹೇಳಲಾಗುತ್ತೆ. ಅಂತ ಒಂದು ರೂಮ್ ನಲ್ಲಿ ಫೋಟೋಗಳು ಇರುವಂತಹದ್ದು, ಮತ್ತೆ ಬೇರೆ ಏನೋ ಚೇರ್ಗಳು, ಕಾಟ್ಗಳು, ಒಂದು ಬೆಡ್ಗಳಾಗ್ಲಿ ಅಥವಾ ಬೇರೆ ಸಣ್ಣ ಪುಟ್ಟ ಟೇಬಲ್ಗಳಾಗ್ಲಿ ಈ ರೀತಿಯಾದಂತಹ ವಿಚಾರಗಳನ್ನು ಕೂಡ ಗಮನಿಸ್ತಾರೆ. ಸೊ ಅವುಗಳನ್ನ ನೋಡಿ ಅದೇ ರೀತಿಯಾದಂತಹ ವಸ್ತುಗಳು ಅಲ್ಲಿ ಇದೆಯಾ, ಸೊ ಆ ಒಂದು ಗೋಡೆಯ ಕಲರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಕೂಡ ಗಮನಿಸ್ತಾರೆ. ಸೊ ಅದೆಲ್ಲವನ್ನೂ ಕೂಡ ಅಂದ್ರೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸಗಳಾಗುತ್ತೆ. ಅಂದ್ರೆ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದ ನಂತರವೂ ಕೂಡ ಆ ಸಾಕ್ಷಿಗಳನ್ನ ಉಳಿಸಿರ್ತಾರಾ ಅನ್ನುವಂಥದ್ದು ಕೂಡ ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ನಾವು ಹಿಂದೆ ಕೆಲವು ಪ್ರಕರಣಗಳಲ್ಲಿ ನೋಡಿದ್ದೇವೆ, ಅಂದ್ರೆ ಈ ವಿಡಿಯೋದಲ್ಲಿ ಇರುವಂತಹ ಒಂದು ರೂಮ್ನಲ್ಲೇ ಹುಡುಕಾಟ ಮಾಡಿದ್ರು ಕೂಡ ಅಲ್ಲಿ ವಿಡಿಯೋದಲ್ಲಿ ಇದ್ದಂತ ಒಂದಷ್ಟು ಏನು ಚಿತ್ರಣವೇ ಬೇರೆ, ಪೊಲೀಸರು ತನಿಖೆಗೆ ಒಂದು ಸಂದರ್ಭದಲ್ಲಿ ಇದ್ದಂತಹ ಚಿತ್ರಣಗಳೇ ಬೇರೆ. ಅಲ್ಲಿ ಆ ಕಾಟ್ಗಳಿರೋದಿಲ್ಲ, ಆ ಗೋಡೆಯ ಕಲರ್ಗಳೇ ಇರೋದಿಲ್ಲ, ಅಥವಾ ಅಲ್ಲಿ ಇಡೀ ರೂಮ್ ಅನ್ನೇ ಆಲ್ಟ್ರೇಷನ್ ಮಾಡುವಂತ ಕೆಲಸಗಳು ಕೂಡ ಆಗಿರ್ತದೆ. ಸೊ ಆ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ನಾಶ ಮಾಡುವಂತ ಅವಕಾಶಗಳು ಕೂಡ ಇರ್ತದೆ. ಹಾಗಾಗಿ ಪೊಲೀಸರು ವಿಡಿಯೋಗಳಲ್ಲಿ ಏನು ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗಬಹುದು ಆ ವಿಡಿಯೋಗಳನ್ನೇ ತುಂಬಾ ಗಂಭೀರವಾಗಿ ಅಂದ್ರೆ ಪರಿಶೀಲನೆ ಮಾಡುವ ಮೂಲಕ ಅದರಲ್ಲಿ ಏನಾದರೂ ಸಾಕ್ಷಿಗಳನ್ನ ಕಲೆ ಹಾಕಬಹುದಾ, ಇದೇ ರೂಮ್ ನಲ್ಲಿ ಆಗಿದ್ದು ಇಂಥದ್ದೇ ಡೇಟ್ ಅಲ್ಲಿ ಆಗಿರುವಂತಹದ್ದು ಅನ್ನುವಂಥದ್ದು ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಆ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಸಿಗ್ತವೆ, ಪೊಲೀಸರು ಸಲ್ಲಿಸುವಂತಹ ಚಾರ್ಜ್ ಶೀಟ್ ನಲ್ಲಿ ಅಥವಾ ಮುಂದೆ ನಡೆಯುವಂತಹ ಟ್ರಯಲ್ ನಲ್ಲಿ ಅವು ಎಷ್ಟರ ಮಟ್ಟಿಗೆ ಅದು ಬಲ ಕೊಡುತ್ತೆ ಪ್ರಾಸಿಕ್ಯೂಷನ್ಗೆ ಅನ್ನುವಂಥದ್ದು ಕೂಡ ಪ್ರಮುಖವಾದ ವಿಚಾರ. ಆದ್ರೆ ಅದೆಲ್ಲವನ್ನೂ ಕೂಡ ಕೌಂಟರ್ ಮಾಡಲಿಕ್ಕೆ ಆರೋಪಿ ಪರ ವಕೀಲರುಗಳಿಗೆ ಕೂಡ ಅವಕಾಶಗಳಿರುತ್ತೆ. ಅದು ನಿಜಕ್ಕೂ ಅದು ಸತ್ಯನ ಅಲ್ವಾ ಅಥವಾ ಏನಾದರೂ ಕ್ರಿಯೇಟ್ ಮಾಡಿದಂತ ಎವಿಡೆನ್ಸ್ ಗಳಾಗಿದಾವ, ಇದೆಲ್ಲ ರೀತಿಯಾಗಿ ಟ್ರಯಲ್ ಮುಂದೆ ನಡೀತಾ ಹೋಗುತ್ತೆ. ಸೊ SIT ಅಧಿಕಾರಿಗಳು ಇಷ್ಟು ಗಂಭೀರವಾಗಿ ಪ್ರಕರಣ ತೆಗೆದುಕೊಂಡಿರೋದ್ರಿಂದ ಎಲ್ಲ ಆಂಗಲ್ ಗಳಲ್ಲಿಯೂ ಕೂಡ ಒಂದಷ್ಟು ತಂಡಗಳನ್ನ ಮಾಡಿ ಆ ಒಂದೊಂದು ಆಂಗಲ್ ನಲ್ಲಿ ತನಿಖೆಯನ್ನು ಮಾಡಲಿಕ್ಕೂ ಕೂಡ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಭವನ, ರಮೇಶ್, ಇದರ ಜೊತೆಗೆ ಒಬ್ಬ ಜನಪ್ರತಿನಿಧಿಯಾಗಿ ಆಮಿಷಗಳನ್ನ ಒಡ್ಡಿರೋದು, ಬಲಪ್ರಯೋಗ ಮಾಡಿರೋದು, ಅಧಿಕಾರದ ದರ್ಪ ತೋರಿಸಿರೋದು, ಭಯ ಹುಟ್ಟಿಸಿರೋದು, ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಕೆಲಸ ಆಗಬೇಕು ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಬಳಕೆಯಾಗಬೇಕು ಅನ್ನೋ ಒತ್ತಡ ಇತ್ತ, ಅಥವಾ ವಿಡಿಯೋ ಯಾಕೆ ಮಾಡಲಾಗ್ತಾ ಇತ್ತು, ಭಯಪಡಿಸಿ ಮತ್ತೆ ಕರೆಸ್ಕೊಳ್ಳೋ ಪ್ರಯತ್ನ ಆಗ್ತಾ ಇತ್ತಾ, ಇವೆಲ್ಲವೂ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಯ ಅಧಿಕಾರ ದುರುಪಯೋಗದ ಹಿನ್ನೆಲೆಯಲ್ಲಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗತ್ತೆ, ನ್ಯಾಯಾಲಯ ಯಾವ ರೀತಿ ಇದಕ್ಕೆ ಶಿಕ್ಷೆ ಕೊಡೋ ಸಾಧ್ಯತೆಗಳಿರುತ್ತೆ? ಭವನ, ಅಂದ್ರೆ ಅದೇ ನಿಟ್ಟಿನಲ್ಲಿ ಪೊಲೀಸರು ಒಂದು ಸೆಕ್ಷನ್ ಗಳನ್ನ ಅನ್ವಯ ಮಾಡಿದ್ದಾರೆ. 376 ಕ್ಲಾಸ್ 2 ಅನ್ನುವಂಥದ್ದು. ಈ ಒಂದು ಕ್ಲಾಸ್ ಏನ್ ಹೇಳುತ್ತೆ ಅನ್ನೋದಾದ್ರೆ, ಯಾವುದೇ ಒಬ್ಬ ಅಧಿಕಾರಿ, ಅದು ಪೊಲೀಸ್ ಅಧಿಕಾರಿ ಆಗಿರ್ಬೋದು, ವೈದ್ಯ ಆಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಇರುವಂತಹ ವ್ಯಕ್ತಿ ತಮ್ಮ ಬಳಿ ತಮ್ಮ ಅಧೀನದಲ್ಲಿ ಕೆಲಸ ಮಾಡುವಂತಹ ಅಥವಾ ತಮ್ಮ ಜೊತೆ ಕೆಲಸ ಮಾಡುವಂತಹ ತಮ್ಮಿಂದ ಏನೋ ಕೆಲಸಗಳು ಆಗಬೇಕಾಗಿರುವಂತಹ ವ್ಯಕ್ತಿಗಳನ್ನ ಅವರಿಗೆ ಒತ್ತಡವನ್ನ ಏರಿ, ಅಂದ್ರೆ ಅದು ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ
ಕನ್ಸೆಂಟ್ ಅಂತ ಅನ್ಸಿದ್ರೂ ಕೂಡ ಆ ಕನ್ಸೆಂಟ್ ಅನ್ನ ಪಡ್ಕೊಳ್ಳಿಕ್ಕೆ ತಮ್ಮ ಬಳಿ ಇರುವಂತಹ ಅಧಿಕಾರದ ಪ್ರಭಾವ, ಭಯಗಳನ್ನ ನೀಡುವ ಅಂದ್ರೆ ಭಯಪಡಿಸುವ ಮೂಲಕ ಆ ಮಹಿಳೆಯರನ್ನ ಒಂದಷ್ಟು ಸಮ್ಮತಿಗೆ ಪಡ್ಕೊಂಡು ಆ ಮೂಲಕ ಲೈಂಗಿಕ ಕ್ರಿಯೆಗಳನ್ನು ನಡೆಸಿದ್ದೇ ಅದರಲ್ಲಿ ಕೂಡ ಇಟ್ ಅಮೌಂಟ್ಸ್ ಟು ರೇಪ್ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಆ ಹಿನ್ನೆಲೆಯಲ್ಲಿಯೇ ಕೂಡ SIT ಅಧಿಕಾರಿಗಳು FIR ದಾಖಲು ಮಾಡಿಕೊಳ್ಳುವ ಸಂದರ್ಭದಲ್ಲಿ 376 ಕ್ಲಾಸ್ 2 ಅನ್ನ ಅಪ್ಲೈ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಏನೋ ಒಂದಷ್ಟು ಶಿಕ್ಷೆಯ ಪ್ರಮಾಣವು ಕೂಡ ಲೆಸ್ ದೆನ್ 10 ಇಯರ್ 10 ವರ್ಷಕ್ಕಿಂತ ಕಡಿಮೆ ಜೀವಾವಧಿ ಶಿಕ್ಷೆಯನ್ನ ನೀಡುವಂತ ಏನೋ ಕಠಿಣವಾದ ಸೆಕ್ಷನ್ಗಳು ಇದಿರುವಂತಹದ್ದು. ಮತ್ತೆ ಅದರ ಜೊತೆಗೆ ಆ ವಿಡಿಯೋಗಳನ್ನ ಮಾಡಿಕೊಳ್ಳುವಂತದ್ದಿದೆ. ಇದು ತೀರಾ ಗಂಭೀರವಾದಂತಹ ವಿಚಾರ. ಇದನ್ನ ವಿಡಿಯೋ ಮಾಡಿಕೊಂಡು ಅದನ್ನ ಸರ್ಕ್ಯುಲೇಟ್ ಮಾಡಿ ಪದೇ ಪದೇ ನೋಡುವಂತದ್ದು, ಬೇರೆಯವರಿಗೆ ಕಳಿಸುವಂತದ್ದು ಕೂಡ ಇದು ಕೂಡ ಏನೋ ತುಂಬಾ ಗಂಭೀರವಾದಂತಹ ಆರೋಪಗಳಿರುವಂತದ್ದು. ಇಂತಹ ಕಠಿಣ ಸೆಕ್ಷನ್ ಗಳನ್ನ ಇಟ್ಟುಕೊಂಡು FIR ನ ದಾಖಲು ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಒಬ್ಬ ಅಧಿಕಾರಯುತ ವ್ಯಕ್ತಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಬೇರೆಯವರ ಮೇಲೆ ದೌರ್ಜನ್ಯ ಎಸಗುವಂತಹದ್ದು ಕಠಿಣವಾದಂತಹ ಕೃತ್ಯ ಆಗಿದೆ. ಆ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿಯೇ ಎಲ್ಲ ಒಂದ್ ಕಡೆ ಈ ಒಂದು ಕೇಸು ನನಗೆ ತುಂಬಾ ಏನೋ ಸುತ್ತಿಕೊಳ್ಳುತ್ತೆ, ಮತ್ತೆ ಈ ಕೇಸಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳೇ ಇಲ್ಲ ಅನ್ನುವಂತ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಹೋಗಿದ್ದು. ಸೊ ಅಂತಿಮವಾಗಿ ಈಗ ಎಲ್ಲ ಒಂದ್ ಕಡೆ ತನ್ನ ತಾತನ ಏನೋ ಎಚ್ಚರಿಕೆಯಿಂದಾಗ್ಲಿ ಅಥವಾ ಕುಟುಂಬಸ್ಥರ ಎಚ್ಚರಿಕೆಯಿಂದಾಗಿ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ ನಂತರ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಏನೆಲ್ಲ ಆಕ್ಷನ್ಗಳನ್ನು ತೆಗೆದುಕೊಳ್ಳಬಹುದು, ಯಾವ ಎಕ್ಸ್ಟೆಂಟ್ ಬೇಕಾದರೂ SIT ಅಧಿಕಾರಿಗಳು ಹೋಗಿ ಅವರ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಮತ್ತೆ ಸಂತ್ರಸ್ತೆಯರು ಹೇಳುವಂತಹ ಹೇಳಿಕೆಗಳು ಮತ್ತೆ ಅವ್ರು ಮಾಡುವಂತಹ ಆರೋಪಗಳಿಗೆ ಪೂರಕವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೆಲಸವನ್ನ ಮುಂದುವರಿಸಿದ್ದಾರೆ. ಕೇವಲ ನಮಗೆ ಇಲ್ಲಿವರೆಗೆ ಸಿಕ್ಕಿರುವಂತಹ 3 ಪ್ರಕರಣಗಳು ಜೊತೆಗೆ ಇನ್ನೂ ಹಲವು ಸಂತ್ರಸ್ತೆಯರು ಬಂದು ತಮಗೆ ಕೂಡ ಈ ರೀತಿಯಾದಂತಹ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಕೆಲವರು ದೂರನ್ನ ಕೂಡ ಕೊಡದೇ ಇದ್ರು ಕೂಡ ಈಗ ನಡೀತಾ ಇರುವಂತಹ ಒಂದು ಏನು ಕೇಸ್ಗಳಿಗೆ ಅದನ್ನ ಸಾಕ್ಷ್ಯಗಳಾಗಿ ಇದೇ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ಬೇರೆ ಬೇರೆ ನಡೆದಿದ್ವು ಅನ್ನುವಂಥದ್ದಕ್ಕೆ ಸಾಕ್ಷಿಗಳಾಗಿ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಅದು ಕೂಡ ಆ ಎಲ್ಲ ಹೇಳಿಕೆಗಳು ಕೂಡ ಈ ಒಂದು ಕೇಸ್ನಲ್ಲಿ ಒಂದು ಬಲ ಕೊಡುವಂತಹ ಸಾಧ್ಯತೆಗಳಿರುವಂತಹದ್ದು. ಅದು ಮುಂದೆ ಪ್ರಜ್ವಲ್ ರೇವಣ್ಣಗೆ ಒಂದಷ್ಟು ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಭವನ ರಮೇಶ್, ಎಲೆಕ್ಷನ್ ಫಸ್ಟ್ ಫೇಸ್ ಇರೋದಕ್ಕೆ 3 ದಿನದ ಮುಂಚೆ ವಿಡಿಯೋಗಳು ಹರಿದಾಡಿದ್ವು. ಎಲೆಕ್ಷನ್ ಆದ ನಂತರ ಪ್ರಕರಣ ದಾಖಲಾಯಿತು. ದೇ ಹ್ಯಾಡ್ ಸಫಿಷಿಯಂಟ್ ಟೈಮ್. ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಸಫಿಷಿಯಂಟ್ ಟೈಮ್ ಇತ್ತು. ಆ ಸಾಕ್ಷಿಗಳ ನಾಶಕ್ಕೆ ಯಾರ್ಯಾರು ಜೊತೆಯಾದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕುಟುಂಬಸ್ಥರು ಜೊತೆಯಾಗಿ ನಿಂತರ, ಕುಟುಂಬಸ್ಥರು ಇದರಲ್ಲಿ ಇನ್ವಾಲ್ವ್ ಆಗಿದ್ರ, ಸಾಕ್ಷ್ಯ ನಾಶದ ಬಗ್ಗೆ ನಾನು ಕೇವಲ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಮಾತ್ರ ಕೇಳ್ತಾ ಇದ್ದೀನಿ. ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ಪ್ರಕರಣಗಳನ್ನ ಬದಿಗೆ ಒತ್ತಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗತ್ತಾ, ಅವರ ವಿರುದ್ಧ ತನಿಖೆಯಾಗತ್ತಾ, ಅವರ ವಿರುದ್ಧ ಏನೇನೆಲ್ಲ ದೂರುಗಳು ದಾಖಲಾಗೋ ಸಾಧ್ಯತೆ ಇದೆ, ಮತ್ತೆ ಅವರಿಗೆ ಯಾವ ರೀತಿ ಕಾನೂನು ಕುಣಿಕೆ ಬೀಳೋ ಸಾಧ್ಯತೆ ಇದೆ? ಖಂಡಿತ ಭವನ, ಅಂದ್ರೆ ಯಾವಾಗ ಪೆನ್ ಡ್ರೈವ್ ಆಗಲಿ ಅಥವಾ ವಿಡಿಯೋಗಳು ಹಾಸನ ಭಾಗದಲ್ಲಿ ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹರಿದಾಡ್ಲಿಕ್ಕೆ ಶುರುವಾಯಿತು, ಆ ತಕ್ಷಣಕ್ಕೆ ಎಲ್ಲ ಒಂದ್ ಕಡೆ ಆ ಒಂದು ವಿಡಿಯೋ ಹಂಚಿದವರಾಗ್ಲಿ ಅಥವಾ ಈ ಒಂದು ವಿಚಾರದಲ್ಲಿ ಯಾರು ಪೊಲೀಸ್ ಠಾಣೆಗೆ ಮೆಟ್ಟಿಲನ್ನು ಏರಬಹುದು ಅಂತವರನ್ನ ಒಂದು ಧ್ವನಿಯನ್ನ ಅಡಗಿಸುವಂತ ನಿಟ್ಟಿನಲ್ಲಿ ಕೆಲಸಗಳು ಆಯ್ತು ಅನ್ನುವಂಥದ್ದು. ಅದೇ ಪ್ರಕರಣವೇ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ಪ್ರಕರಣ. ಅಂದ್ರೆ ನಾವು ನೋಡ್ತಾ ಹೋದ್ರೆ ಇದೇ ರೀತಿ ಒಬ್ಬ ಮಹಿಳೆ ಏನಿದ್ದಾರೆ, ಆಕೆ ಮನೆ ಕೆಲಸದ ಆಕೆ ಬೇಡ ಅಂದ್ರೆ ಆಕೆ ಎಷ್ಟು ರೆಸಿಸ್ಟ್ ಮಾಡಿದ್ರು ಕೂಡ ಆಕೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ವಿಡಿಯೋಗಳೇನು ಬಂದಿತ್ತು. ಆ ಮಹಿಳೆ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕೆಯನ್ನ ಕಿಡ್ನಾಪ್ ಮಾಡುವಂತಹದ್ದು, ಮತ್ತೆ ಆಕೆ ಮೇಲೆ ಒತ್ತಡವನ್ನ ಇರುವಂತಹದ್ದು, ಅಂದ್ರೆ 4-5 ದಿನಗಳ ಕಾಲ ಎಲ್ಲೋ ಅಜ್ಞಾತ ಸ್ಥಳದಲ್ಲಿಟ್ಟು ಆಕೆಯಿಂದನೇ ವಿಡಿಯೋವನ್ನ ಮಾಡಿಸಿ ಬಿಡುಗಡೆ ಮಾಡುವಂತದ್ದು, ನನಗೇನು ತೊಂದರೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳಿಸುವಂತ ಕೆಲಸಗಳಾಗಿದೆ. ಸೊ ಈ ಮೂಲಕ ಇದೇ ರೀತಿ ಬೇರೆ ಬೇರೆ ಸಂತ್ರಸ್ತೆಯರಿಗೂ ಕೂಡ ಒಂದು ಒತ್ತಡವನ್ನ ಏರುವಂತ ಕೆಲಸಗಳಾಗಿದೆ ಅನ್ನುವಂಥದ್ದು. ಸೊ ಅದೇ ನಿಟ್ಟಿನಲ್ಲೇ ಇಡೀ ಕುಟುಂಬ ಇವತ್ತು ಸಂಕಷ್ಟದಲ್ಲಿದೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ತಂದೆ ರೇವಣ್ಣ ಕೂಡ ಇದೇ ಸಾಕ್ಷಿ ನಾಶದ ವಿಚಾರದಲ್ಲಿ ಒಬ್ಬ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದ್ರು. ಜೊತೆಗೆ ಅವರ ತಾಯಿ ಕೂಡ ಇದೇ ಪ್ರಕರಣದಲ್ಲಿ ಆರೋಪಿ ಆಗ್ತೇನೆ ಅನ್ನುವಂತ ಭಯದಿಂದ ಈಗ ಏನು ಆಂಟಿಸಿಪೇಟರಿ ಬೇಲ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಒಂದು ಅರ್ಜಿಯ ಅಂತಿಮ ವಾದ ಪ್ರತಿವಾದ ಮುಗಿದು ಇವತ್ತು ಆದೇಶ ಬರಬೇಕಾಗಿರುವಂತದ್ದು. ಸೊ ಇದಷ್ಟೇ ಅಲ್ಲದೆ ಅವರ ಆಪ್ತರು ಅಂದ್ರೆ ಡ್ರೈವರ್ಗಳಾಗ್ಲಿ, PA ಗಳಾಗ್ಲಿ ಮತ್ತೆ ಬೇರೆ ಬೇರೆ ಆಪ್ತರು
ಶತ್ರು ಅನ್ನಿಸಿಕೊಂಡಂತವ್ರು ಕೂಡ ತಾನು ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಲ್ಲಿ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಸಾಕ್ಷಿಗಳನ್ನು ನಾಶ ಮಾಡಬಹುದು, ಎಷ್ಟು ಜನ ಮಹಿಳೆಯರನ್ನ ಅವ್ರನ್ನ ಏನೋ ಪೊಲೀಸ್ ಸ್ಟೇಷನ್ಗೆ ಹೋಗದಂತೆ ಅವ್ರಿಗೆ ಆಗಿರುವಂತಹ ದೌರ್ಜನ್ಯಗಳನ್ನ ಹೇಳದೇ ರೀತಿ ಅದನ್ನ ಅವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸಗಳನ್ನ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಸೊ ಅದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳಿರುವಂತಹದ್ದು. ಆ ನಿಟ್ಟಿನಲ್ಲಿ ಕೂಡ ಏನೋ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಸೊ ಈ ರೀತಿ ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನದ ಪ್ರತಿಫಲವೇ ಏನು KR ನಗರ ಠಾಣೆಯಲ್ಲಿ ದಾಖಲಾದಂತ ಕಿಡ್ನಾಪ್ ಪ್ರಕರಣ ಅನ್ನುವಂಥದ್ದು. ಸೊ ಆ ರೀತಿ ಇನ್ನೇನೆಲ್ಲ ಸಾಕ್ಷಿಗಳು ಸಿಗಬಹುದು, ಅಥವಾ ತನ್ನ ವಿರುದ್ಧದ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ಏನೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ವಿದೇಶದಲ್ಲೇ ಕೂತು ಅನ್ನುವಂಥದ್ದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಕೂಡ SIT ಅಧಿಕಾರಿಗಳು ತನಿಖಾ ಹಂತದಲ್ಲಿ ಒಂದು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.